ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಗುಳ್ಳ ಅಂತ ಹೇಳ್ತೇವೆ, ಸಣ್ಣ ಮಿನಿ ಗುಳ್ಳ ಅಥವಾ ಬದನೆಕಾಯಿ, ಸಣ್ಣ ಬದನೆಕಾಯಿಯಿಂದ ಮಸಾಲ ಮಾಡ್ತಾ ಇದ್ದೀನಿ. ಹೇಳಿದ್ರೆ ತಿಕ್ಕಾಗಿರುವ ಮಸಾಲೆ ಚಪಾತಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನಾವು. ಇದು ಚಪಾತಿ, ಆಮೇಲೆ ರೊಟ್ಟಿ, ಪೂರಿ, ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್. ಟ್ರೈ ಮಾಡಿ ನೋಡಿ. ನನಗೆ ನಿಮ್ಮ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್, ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಕ್ಕೊಂಡಿದ್ದೀನಿ, ಒಂದು 6ರಿಂದ 7 ಲವಂಗ, ಸಣ್ಣ ಪೀಸು ಚಕ್ಕೆ, ಒಂದು 10 ಘಾಟಿ ಮೆಣಸು, ಒಂದು ಸ್ಪೂನಷ್ಟು ಕೊತ್ತಂಬರಿ ಹುಡಿ. ನಾನಿಲ್ಲಿ ಕೊತ್ತಂಬರಿ ಹುಡಿ ಯಾಕೆ ಯೂಸ್ ಮಾಡ್ತೇನೆ ಅಂತ ಹೇಳಿದರೆ ಅದರ ಫ್ಲೇವರ್ ಒಳ್ಳೆಯಾಗಿ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಲೋ ಫ್ಲೇಮಲ್ಲೇ ಫ್ರೈ ಆಗಬೇಕು. ಇದು ಎಷ್ಟು ಫ್ರೈ ಆಗುತ್ತೆ ನೋಡಿ ಅಷ್ಟು ನಮಗೆ ಟೇಸ್ಟು ತುಂಬಾ ಸಿಗುತ್ತೆ. ಇವಾಗ ನಾನು ಅದು ಮಸಾಲೆ ಐಟಮ್ಗಳು, ನಾನೀಗ ಪೌಡರ್ ಐಟಮ್ ಹಾಕಿದ್ದೆ ಅಲ್ವಾ, ಅದು ಅಡಿಗೆ ತಾಗದ ಹಾಗೆ ನಾನು ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಇದ್ದೇನೆ. ನಾನು ತುಂಬ ಆಯಿಲ್ ಹಾಕಲಿಲ್ಲ ನೋಡಿ. ಇವಾಗ ರೆಡಿಯಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ತರೋಣ. ಇವಾಗ ನೋಡಿ ಈ ಸಣ್ಣ ಬದನೆಯನ್ನು ನೋಡಿ 4 ಪೀಸ್ ಥರ ಮಾಡಿ ಕಟ್ ಮಾಡಿ ಸ್ವಲ್ಪ ಉಪ್ಪಲ್ಲಿ ನೆನೆ ಹಾಕಿದ್ದೆ. ಅದಾದ ನಂತರ ಚೆನ್ನಾಗಿ ತೊಳ್ಕೊಂಡು ತಂದಿದ್ದೀನಿ ನೋಡಿ. ಯಾಕೆಂದರೆ ನಮಗೆ ಇದು ಸ್ವಲ್ಪ ಕಹಿ ಹೊಡೆಯುತ್ತೆ, ಅದಕ್ಕೋಸ್ಕರ ಉಪ್ಪು ಸ್ವಲ್ಪ ಹೀರ್ಕೊಂಡ್ರೆ ಆ ಕಹಿ ನಮಗೆ ಬಾಯಿಗೆ ಸಿಗಲ್ಲ. ಇವಾಗ ನೋಡಿ ನಾನು ಗ್ರೈಂಡ್ ಮಾಡಿದ ಮಸಾಲೆ ಐಟಮನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಕೈ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ರೆಡಿಯಾಗಿದೆ. ಇದನ್ನು ನಾನು ಅರ್ಧ ಗಂಟೆ ಮುಚ್ಚಳ ಮುಚ್ಕೊಂಡು ಇಡ್ತಾ ಇದ್ದೀನಿ. ಅರ್ಧ ಗಂಟೆ ಇಡಲೇಬೇಕು, ಅದೆಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕು. ಅದಕ್ಕೋಸ್ಕರ ಇವಾಗ ನಾವೊಂದು ಒಗ್ಗರಣೆ ರೆಡಿ ಮಾಡೋಣ. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಸಾಸಿವೆ, ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ದೊಡ್ಡ ಗಾತ್ರದ ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಒಂದು ಹಸಿಮೆಣಸು. ಇವಾಗ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಇವಾಗ ರೆಡಿಯಾಗಿದೆ. ಈಗ ನಾನು ಮ್ಯಾರಿನೇಟ್ ಮಾಡ್ಕೊಂಡ ಇದನ್ನು ಹಾಕ್ತಾ ಇದ್ದೀನಿ. ಇದು ಈ ಥರ ಸೌಟಲ್ಲಿ ತೆಗೆದೇ ಹಾಕುವ, ಯಾಕೆಂತ ಹೇಳಿದ್ರೆ ನಾನು ಎಲ್ಲ ಮಸಾಲೆ ಹಾಕ್ತಾ ಇಲ್ಲ. ನಾವು ಏನು ಬದನೆ ನಾವು ನೆನೆ ಇಟ್ಟಿದ್ದೇನೆ ಈ ಎಲ್ಲ ಬದನೆಯನ್ನು ಹಾಕೋಣ. ಇದು ಚೆನ್ನಾಗಿ ಇದೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಇದರದ್ದು ಹಸಿ ವಾಸನೆ ಹೋಗುವವರೆಗೆ ನಾವು ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಒಂದು 2ರಿಂದ 5 ನಿಮಿಷ ನಾವು ಹೀಗೆ ಮಾಡಲೇಬೇಕು. ಆವಾಗಲೇ ನಮಗೆ ಈ ತಿಕ್ ಮಸಾಲ ಇದೆಯಲ್ಲ ಅದು ನಮಗೆ ತುಂಬ ಟೇಸ್ಟ್ ಸಿಗೋದು. ಇದರದ್ದು ಫ್ಲೇವರೇ ಚೇಂಜ್ ಆಗುತ್ತೆ. ಇದರದ್ದು ಒಳ್ಳೆ ಈ ಥರ ಫ್ರೈ ಆದಾಗ ನಮಗೆ ಮನೆ ಫುಲ್ ಒಂಥರ ಘಮ ಬರುತ್ತೆ ನೋಡಿ. ಇವಾಗ ನಾನು ಉಳಿದಿರುವ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾ ಇದ್ದೀನಿ. ನೋಡಿ ನನಗೆ ಇಷ್ಟು ತಿಕ್ನೆಸ್ಸು ಸಾಕು. ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಹೇಳಿದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಇವಾಗ ನಾನು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನನಗೆ ಸ್ವಲ್ಪ ಸ್ವೀಟ್ ಕಮ್ಮಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಬೇಕು ಅಂತ ಹೇಳಿದರೆ ನೀವು ಇದ್ರೆ 2ರಷ್ಟು ಹಾಕ್ಕೊಳ್ಳಿ. ಇವಾಗ ನಾವು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿ ತರೋಣ. ಯಾಕೆಂತ ಹೇಳಿದ್ರೆ ಆ ಬದನೆ ನಮಗೆ ಬೆಂದು ಸಿಗಬೇಕು, ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈಗ ನಾನು ಒಂದು ಸ್ವಲ್ಪ ಕ್ಯಾಶ್ಯೂ ಮತ್ತು ಒಂದು ಅರ್ಧ ಸ್ಪೂನಷ್ಟು ಹುರಿಗಡಲೆಯನ್ನು ಒಂದು 10 ನಿಮಿಷ ನೆನೆ ಹಾಕಿದ್ದೀನಿ. ಅದನ್ನು ಕೂಡ ಗ್ರೈಂಡ್ ಮಾಡಿ ತರ್ತಾ ಇದ್ದೀನಿ.
ನೋಡಿ ಇವಾಗ ಇದು 10 ನಿಮಿಷ ಆಗಿದೆ. ನೋಡಿ ಬದನೆ ನೀವು ಸೌಟು ಹಾಕಿ ಅದರ ಮಿಡ್ಲ್ ಭಾಗ ಬೇಕಾದರೆ ಸ್ವಲ್ಪ ಹೇಗೆ ಕಟ್ ಮಾಡಿ ನೋಡ್ಕೊಳ್ಳಿ, ಆವಾಗ ಬೆಂದದ್ದು ನಿಮಗೆ ಗೊತ್ತಾಗುತ್ತೆ. ಇಲ್ಲದಿದ್ದರೆ ಸ್ವಲ್ಪ ಒಂದಕ್ಕೆ ಬದನೆಯನ್ನು ತೆಗೆದು ಕೈಯಲ್ಲಿ ಮುಟ್ಟಿ ನೋಡಿ. ಇವಾಗ ನಾನು ಆ ಕ್ಯಾಶ್ಯೂದು ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಹುರಿಗಡಲೆ ಆಪ್ಷನಲ್. ನಾನು ಸ್ವಲ್ಪ ತಿಕ್ನೆಸ್ ಆಗಬೇಕು ಅಂತ ಹೇಳುವ ಒಂದು ರೀಸನ್ನಿಗೆ ನಾನು ಹುರಿಗಡಲೆಯನ್ನು ಆ್ಯಡ್ ಮಾಡಿದ್ದು. ನೀವು ಅದನ್ನು ಸ್ಕಿಪ್ ಮಾಡ್ಬೋದು, ತುಂಬ ಹಾಕಬೇಡಿ. ತುಂಬ ಹಾಕಿದರೆ ನಮ್ಮದು ಗ್ರೇವಿದು ಫ್ಲೇವರೇ ಹಾಳಾಗುತ್ತೆ. ಅದಕ್ಕೋಸ್ಕರ ಆಪ್ಷನಲ್ಲು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಖಾಲಿ ಕ್ಯಾಶ್ಯೂ ಮಾತ್ರ ಹಾಕ್ಬೋದು. ನೋಡಿ ಇವಾಗ ಇಷ್ಟು ತಿಕ್ನೆಸ್ ಇದೆ. ನಾವು ಇದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸೋಣ. ಯಾಕೆಂತ ಹೇಳಿದರೆ ಚೆನ್ನಾಗಿ ನೀರು ಬಿಡುತ್ತೆ ಅದು. ನೋಡಿ ಇವಾಗ ರೆಡಿ ಆಗಿದೆ. ನೋಡಿ ಇಷ್ಟೇನೆಯ ನಮಗೆ ಬದನೆಯದ್ದು ಅಥವಾ ಮಿನಿಗುಳ್ಳದ್ದು ತಿಕ್ ಮಸಾಲ ನಮಗೆ ರೆಡಿ ಆಗಿದೆ. ಇದೆಲ್ಲರೂ ಟ್ರೈ ಮಾಡಿ ನೋಡಿಕೊಳ್ಳಿ. ನನ್ನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಅಗತ್ಯ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.